ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ವನ ಸಿಗಡಿ ಫ್ರೈನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣಂತ. ನಾನಿಲ್ಲಿ ವನ ಸಿಗಡಿನ ತೊಗೊಂಡಿದ್ದೀನಿ. ಇದು ಒಂದು 2 ಕಪ್ ಆಗೋಷ್ಟು ನಾನು ವನ ಸಿಗಡಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಳ್ರಿ, ಯಾಕಂದ್ರೆ ಮನೆಯಲ್ಲಿ ಇಟ್ಕೊಂಡಾಗ ಹುಳ ಅದು ಏನೂ ಆಗೋಂಗಿಲ್ಲ. ಇದರಲ್ಲಿ ಸ್ವಲ್ಪ ಕಸ ಕಡ್ಡಿಯದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ನಾವು ಒಂದು ಗ್ಯಾಸ್ ಹಚ್ಕೊಂಡು ನಾನು ಒಂದು ಬಾಣಲಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ನಾವು ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಫ್ರೈ ಆಗಲಿದು, ಯಾಕಂತಂದ್ರೆ ಈ ರೀತಿ ಹುರಿದು ಮಾಡೋದ್ರಿಂದ ಅದ್ರ ಹಸಿ ವಾಸನೆ ಎಲ್ಲನೂ ಹೋಗುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ರೀತಿ ನಾನು ಕಲರ್ ಪೂರ್ತಿ ಚೇಂಜ್ ಆಗುವವರೆಗೂ ನಾನು ಸ್ವಲ್ಪ ಫ್ರೈನ ಮಾಡ್ಕೊಂಡಿದ್ದೀನಿ, ಹುರಿದಿಟ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಇದಕ್ಕೆ ನಾನು 3 ಗ್ಲಾಸ್ನಷ್ಟು ನಾನು ನೀರು ಹಾಕ್ಕೊಂಡು ಇದು ಪೂರ್ತಿ ಸಿಗಡಿ ಎಲ್ಲ ಮೇಲ್ಗಡೆ ಎಲ್ಲ ತೇಲಿ ಬರಬೇಕು ನೋಡಿರಿ, ಅಷ್ಟು ನಾನು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ನಾನು ವಾಶ್ ಮಾಡಿ ಇಟ್ಕೊಳ್ತೀನಿ. ಯಾಕಂತಂದ್ರೆ ಇದರಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ, ಉಸುಕೋದು ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಇದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋರಿ. ನೀವು ಎಷ್ಟು ಸ್ವಚ್ಛಾಗಿ ತೊಳಿತೀರ ನೋಡಿರಿ ಅಷ್ಟು ಕ್ಲೀನ್ ಆಗುತ್ತೆ, ಯಾಕಂತಂದ್ರೆ ಇದರಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಅಲ್ಲ. ಸೊ ಆ ಕಾರಣಕ್ಕಾಗಿ ಇವಾಗ ಇದನ್ನು ಪೂರ್ತಿ ನಾನು 3ರಿಂದ 4 ಬಾರಿ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ. ಈ ರೀತಿ ನಾನು ತೊಳೆದಿಟ್ಕೊಂಡಿದ್ದೀನಿ, ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ನಮ್ಮ ಸಿಗಡಿನ ರೆಡಿಯಾಗೈತಿ, ತೊಳೆದಿಟ್ಕೊಂಡಿದ್ದು. ಇದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣಂತ ಡ್ರೈ ಆಗಿ. ಈ ರೀತಿ ನಾವು ರೊಟ್ಟಿ ಒಳಗೆ ಮತ್ತು ಅನ್ನಕ್ಕೆ ಚಪಾತಿಗಂತೂ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಬನ್ನಿರಿ ಹೆಂಗೆ ಮಾಡೋಣ ಅಂತ ನೋಡೋಣಂತ. ಇವಾಗ ಗ್ಯಾಸ್ ಹಚ್ಕೊಂಡು ನಾನೊಂದು ಬಾಳ್ಗಿನಾಗ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ದೊಡ್ಡ ಸೈಜಷ್ಟು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ, ಸ್ಲೈಸ್ ಆಗಿ ಉದ್ದಾಗ. ಅದನ್ನು ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಈ ರೀತಿ ಉಳ್ಳಾಗಡ್ಡಿದು ಸ್ವಲ್ಪ ಹಸಿ ವಾಸನೆ ಅದೆಲ್ಲ ಹೋಗ್ಬೇಕು ನೋಡಿರಿ. ಈ ರೀತಿ ಉಳ್ಳಾಗಡ್ಡಿ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕರಿಬೇ ಹೆಸರನ್ನ ಹಾಕ್ಕೊಳಕತ್ತೀನಿ. ಕರಿಬೇ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಇವಾಗ ಇದನ್ನಷ್ಟು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಂಡಿದ್ದೀನಿ. ಈ ನನ್ನ ವಿಡಿಯೋದಲ್ಲಿ ಬಂದಿಲ್ಲ, ಸಾರಿ. ಇದಷ್ಟು ಹಾಕಿದ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಈ ರೀತಿ ಟೊಮೆಟೊ ಹಾಕಿದ ಆದಮೇಲೆ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಕರಗತ್ತೆ. ಇವಾಗ ನೋಡಿದ್ರಲ್ಲ, ಖಾರಕ್ಕೆ ನಾನು ಒಂದು 2 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ಳಾಕತ್ತೀನಿ. ಈ ರೀತಿ ಖಾರದ ಪುಡಿ ಹಾಕಿದ ಆದಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈ ರೀತಿ ನೀರೇನು ಹಾಕೊಳ್ಳೋಕೆ ಹೋಗಬೇಡ್ರಿ. ಇವಾಗ ಸದ್ಯಕ್ಕೆ ಈ ರೀತಿ ಪೂರ್ತಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕಿದೆ. ಈ ಖಾರ ಮತ್ತು ಮಸಾಲೆ ಉಪ್ಪು ಎಲ್ಲನೂ ಈ ಎಣ್ಣೆಯಲ್ಲಿ ಫ್ರೈ ಆಯ್ತಂತಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾವೇನು ತೊಳೆದಿಟ್ಕೊಂಡಿದ್ದೀವಿ ನೋಡಿರಿ ಸಿಗಡಿನ, ಅದನ್ನಷ್ಟೂ ಇದರಲ್ಲಿ ಹಾಕ್ಕೊಳ್ಳೋಣ ಅಂತ. ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತ. ಅಂದರೆ ಬೇಗ ಬೆಂದ್ಬಿಡುತ್ತೆ, ಮೊದಲೇ ಬೆಂದಿರುತ್ತಲ್ಲ, ಸೊ ಹಾಗಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಂದ್ಬಿಡುತ್ತೆ. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಇವಾಗ ಇದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಕಪ್ನಷ್ಟು ನಾನು ನೀರು ಹಾಕ್ಕೊಳ್ಳಾಕತ್ತೀನಿ, ಜಾಸ್ತಿ ನೀರು ಹಾಕ್ಕೊಳ್ಳಾಕತ್ತಿಲ್ಲ. ಈ ನೀರನ್ನು ಕೂಡ ಪೂರ್ತಿ ಅಟ್ಟಿಸ್ಬೇಕು ನೋಡಿರಿ, ಅಂದರೆ ಪೂರ್ತಿಯಲ್ಲಿ ನೀರೆಲ್ಲನೂ ಖಾಲಿ ಆಗಬೇಕು. ನಾವು ಅಲ್ಲಿವರೆಗೂ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅಂದರೆ ಡ್ರೈ ಆಗಿ ಬರುತ್ತೆ ನಮಗೆ ಪಲ್ಯ ಅದು. ಇವಾಗ ನೋಡಿರಿ, ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೆಂತ್ಯನ ಹಾಕ್ಕೊಳ್ಳಾಕತ್ತೀನಿ. ಕಸೂರಿ ಮೆಂತ್ಯ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಪ್ಲೇಟ್ನ ಮುಚ್ಕೊಂಡು ಅದನ್ನು ಒಂದು 2ರಿಂದ 3 ನಿಮಿಷ ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ ನೋಡಿರಿ. ಇವಾಗ ಸ್ವಲ್ಪ ಚೆನ್ನಾಗಿ ಇದು ಕುದ್ದೈತಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಳಾಕತ್ತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಧಾರಾಳವಾಗಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ನೀವು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಪ್ಲೇಟ್ ಮುಚ್ಚಿ ಮತ್ತೆ ಒಂದು 2 ನಿಮಿಷ ನಾನು ಬೇಯೋಕ್ಕೆ ಬಿಡ್ತೀನಿ ನೋಡಿರಿ. ಇವಾಗ ಇದು ರೆಡಿ ಆಗತೈತಿ. ಇವಾಗ ಸ್ವಲ್ಪ ನೀವು ಉಪ್ಪು ಖಾರ ನೋಡ್ಕೊಂಡು ನೀವು ಇನ್ನೂ ಸ್ವಲ್ಪ ಖಾರ ಬೇಕನ್ನಿಸಿದ್ರೆ ಇನ್ನೂ ಸ್ವಲ್ಪ ಖಾರನೂ ಇವಾಗ ಹಾಕ್ಕೊಳ್ಬೋದು. ಇವಾಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಾಕತ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಕೊಂಡ್ಮೇಲೆ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಇದು ನಮ್ಗೆ ಒಣ ಸಿಗಡಿ ಫ್ರೈ ರೆಡಿ ಆಯ್ತು ನೋಡಿರಿ.
ಈ ರೀತಿ ಸಿಗಡಿ ಫ್ರೈ ರೊಟ್ಟಿ ಚಪಾತಿ ಅನ್ನಕ್ಕಂತೂ ಮಸ್ತ್ ಕಾಂಬಿನೇಷನ್ ಆಗಿರುತ್ತೆ ನೋಡಿರಿ. ಹಾಗೆ ಸೈಡ್ ಡಿಶ್ ಆಗಿ ನೀವು ಇಟ್ಕೊಳ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ನೋಡಿದ್ರಲ್ಲ, ಈ ರೀತಿ ಸಿಗಡಿ ಫ್ರೈನ ನೀವು ಮನ್ಯಾಗ ಮಾಡ್ಕೊರಿ. ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳಾಕತ್ತೀನಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ವಿ ಅಂತಂದ್ರೆ ಮಸ್ತ್ ಹಂಗೆ ಸಿಗಡಿ ಫ್ರೈ ರೆಡಿ ಆಯ್ತು ನೋಡಿರಿ. ನೀವು ಈ ಸಿಗಡಿ ಫ್ರೈನ ನೀವು ಮನ್ಯಾಗ ಮಾಡಿರಿ, ಹಂಗೆ ನಿಮಗೂ ಹೆಂಗೆ ಅನಿಸ್ತಂತ ನಮಗೂ ಸ್ವಲ್ಪ ಹೇಳ್ರಿ. ನಾ ಮತ್ತು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಗೆ ಭೇಟಿ ಆಗ್ತೀನಿ ಅಂತ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ನಾ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ಅಲ್ಲಿವರೆಗೂ ನಮಸ್ಕಾರ. ನೀವು ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ.